ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ಅವರು ಕರ್ನಾಟಕ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಮತದಾರರ ಪಟ್ಟಿ ತಯಾರಿಕೆ ಸಂಬಂಧ ಜಿಲ್ಲಾಡಳಿತ ಕ್ರಮ ಕೈಗೊಂಡಿದ್ದು ಅಂತಿಮ ಮತದಾರರ ಪಟ್ಟಿ ಪ್ರಕಟಿಸಲಾಗಿದೆ. ಜಿಲ್ಲೆಯಲ್ಲಿ ಒಟ್ಟು 3,510 ಮತದಾರರು ಪಟ್ಟಿಯಲ್ಲಿದ್ದು ಈ ಪೈಕಿ 2,074 ಪುರುಷರು ಮತ್ತು 1,436 ಮಹಿಳೆಯರು ಮತದಾರರ ಪಟ್ಟಿಯಲ್ಲಿ ಪ್ರಸ್ತುತ ಸೇರ್ಪಡೆಯಾಗಿದ್ದಾರೆ ಎಂದರು. ಜಿಲ್ಲೆಯ 8 ತಾಲೂಕು ಕೇಂದ್ರಗಳಲ್ಲಿ ಮತಗಟ್ಟೆ ಸ್ಥಾಪಿಸಲಾಗಿದೆ. ಈ ಎಲ್ಲಾ ಮತಗಟ್ಟೆಗಳಲ್ಲಿ ಅಂತಿಮ ಮತದಾರರ ಪಟ್ಟಿಯನ್ನು ಪ್ರಕಟಿಸಲಾಗಿದೆ. ಚುನಾವಣೆ ಸಂಬಂಧ ವಿವಿಧ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳೊಂದಿಗೆ ಬಿಎಲ್ಎಗಳ ನೇಮಕಾತಿ ಸಂಬಂಧ ಚರ್ಚಿಸಲಾಗಿದೆ ಎಂದರು. ಮುಂಬರುವ ಲೋಕಸಭಾ ಸಾರ್ವತ್ರಿಕ ಚುನಾವಣೆ 2024ರ ಸಂಬಂಧ ಇವಿಎಂ ಪ್ಯಾಡ್ಗಳ ಬಗ್ಗೆ ಮತದಾರರಲ್ಲಿ ಅರಿವು ಮೂಡಿಸಲು ಚುನಾವಣಾ ಆಯೋಗದ ನಿರ್ದೇಶನದಂತೆ ಜಿಲ್ಲಾದ್ಯಂತ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ 2 ವಾಹನಗಳಂತೆ ಒಟ್ಟು 10 ವಾಹನಗಳಲ್ಲಿ ಸಂಬಂಧಪಟ್ಟ ಸೆಕ್ಟರ್ ಅಧಿಕಾರಿಗಳು ಎಲ್ಲಾ ಮತಗಟ್ಟೆಗಳಿಗೆ ಭೇಟಿ ನೀಡಿ ಜಾಗೃತಿ ಮೂಡಿಸುವ ಕಾರ್ಯ ಚಾಲ್ತಿಯಲ್ಲಿರುತ್ತದೆ ಎಂದರು. ಲೋಕಸಭಾ ಸಾರ್ವತ್ರಿಕ ಚುನಾವಣೆ 2024ರ ಮತದಾರರ ಪಟ್ಟಿಗಳ ವಿಶೇಷ ಪರಿಷ್ಕರಣೆ ಸಂಬಂಧಿಸಿ ಅಕ್ಟೋಬರ್ 27ರಂದು ಕರಡು ಮತದಾರರ ಪಟ್ಟಿಯನ್ನ ಜಿಲ್ಲೆಯಾದ್ಯಂತ ಪ್ರಕಟಿಸಲಾಗಿರುತ್ತದೆ ಎಂದರು. ಅಂತಿಮ ಮತದಾರರ ಪಟ್ಟಿಯನ್ನ ದಿನಾಂಕ ಜನವರಿ 5ರಂದು ಪ್ರಕಟಿಸಬೇಕಾಗಿದ್ದು, ಕಾರಣಾಂತರಗಳಿಂದ ಭಾರತ ಚುನಾವಣಾ ಆಯೋಗ ಅಂತಿಮ ಮತದಾರರ ಪಟ್ಟಿಯನ್ನ ಪ್ರಕಟಿಸುವ ಅವಧಿಯನ್ನ 2024ರ ಜನವರಿ 22ರವರೆಗೆ ವಿಸ್ತರಿಸಲಾಗಿದೆ. ಪ್ರಸ್ತುತ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ 5 ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ 10,51,807 ಮತದಾರರು ಪಟ್ಟಿಗೆ ಸೇರ್ಪಡೆಯಾಗಿದ್ದು, ಈ ಪೈಕಿ 5,19,074 ಪುರುಷರು, 5,32,035 ಮಹಿಳೆಯರು ಹಾಗೂ 98 ತೃತೀಯ ಲಿಂಗಿಗಳು ಪಟ್ಟಿಗೆ ಸೇರ್ಪಡೆಯಾಗಿದ್ದಾರೆ ಎಂದರು. ಮತದಾರರ ಪಟ್ಟಿ ಪರಿಷ್ಕರಣೆಯಲ್ಲಿ ಅರ್ಹ ಮತದಾರರು ಮತದಾರರ ಪಟ್ಟಿಯಲ್ಲಿ ಹೆಸರು ಸೇರ್ಪಡೆ, ತಿದ್ದುಪಡಿ, ತೆಗೆದುಹಾಕಲು, ವರ್ಗಾವಣೆಗಾಗಿ ದಾಖಲೆಗಳೊಂದಿಗೆ ನಿಗದಿತ ನಮೂನೆಗಳಲ್ಲಿ ಎಲ್ಲಾ ಮತಗಟ್ಟೆಗಳ ಬಿಎಲ್ಒಗಳಿಗೆ, ಮತದಾರರ ನೋಂದಣಾಧಿಕಾರಿ ಹಾಗೂ ಸಹಾಯಕ ಮತದಾರರ ನೋಂದಣಾಧಿಕಾರಿಗಳ ಕಚೇರಿಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ ಎಂದರು. ಪರಿಷತ್ತಿಗೆ ಕರ್ನಾಟಕ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಮತದಾರರ ಪಟ್ಟಿಯ ಸಂಬಂಧ ಅಂತಿಮ ಮತದಾರರ ಪಟ್ಟಿಯನ್ನು ಇಂದು ನಾವು ಪ್ರಕಟಣೆಯನ್ನು ಮಾಡಿದ್ದೀವಿ. ಹಾಗಾಗಿ ಇವತ್ತು ಮಾರ್ನಿಂಗು ರಾಜಕೀಯ ಪಕ್ಷಗಳ ಮುಖಂಡರುಗಳೊಂದಿಗೂ ಕೂಡ ನಾವು ಸಭೆಯನ್ನು ಮಾಡಿ ಅಂತಿಮ ಮತದಾರರ ಪಟ್ಟಿಯನ್ನು ಪ್ರಕಟಿಸಿರುವ ಕುರಿತಂತೆ ಅವರ ಗಮನಕ್ಕೆ ತಂದು ಅಲ್ಲಿರ್ತಕ್ಕಂಥ ಎಲ್ಲ ವಿವರಗಳನ್ನು ರಾಜಕೀಯ ಪಕ್ಷಗಳ ಮುಖಂಡರಿಗೂ ಕೂಡ ನಾವು ಈಗ ಆಲ್ರೆಡಿ ತಿಳಿಸ್ಕೊಟ್ಟಿದ್ದೀವಿ. ಇದನ್ನು ಮಾಧ್ಯಮದ ಮೂಲಕ ನಾವು ಜನರಿಗೆ ತಿಳಿಸ್ತಕ್ಕಂಥ ಒಂದು ಅತಿ ಮುಖ್ಯವಾಗಿರ್ತಕ್ಕಂಥ ಒಂದು ಕಾರ್ಯ ಇದು. ಹಾಗಾಗಿ ನಮ್ಮ ಜಿಲ್ಲೆಯಲ್ಲಿ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಮತದಾರರ ಪಟ್ಟಿಗೆ ಸಂಬಂಧಿಸಿದಂತೆ ಅಂತಿಮ ಮತದಾರರ ಪಟ್ಟಿ ಪ್ರಕಟಿಸಿದ್ದು, ನಮ್ಮ ಜಿಲ್ಲೆಯಲ್ಲಿ ಒಟ್ಟು 3,510 ಆಗ್ನೇಯ ಶಿಕ್ಷಕರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಶಿಕ್ಷಕ ಮತದಾರರುಗಳು ಇರುತ್ತಾರೆ. ಇದರಲ್ಲಿ ಗೌರಿಬಿದನೂರು ಕ್ಷೇತ್ರ ಅಂದರೆ ಗೌರಿಬಿದನೂರನ್ನು ನಾವು ಒಂದು ಮತಗಟ್ಟೆಗಳನ್ನು ಕೂಡ ನಾವು ಎಲ್ಲ ತಾಲೂಕು ಕೇಂದ್ರಗಳಲ್ಲಿಯೂ ಕೂಡ ಮತಗಟ್ಟೆಗಳನ್ನು ಸ್ಥಾಪನೆ ಮಾಡ್ತೀವಿ. ಹಾಗಾಗಿ ಒಂದೊಂದು ತಾಲೂಕಿನಲ್ಲಿಯೂ ಕೂಡ ಗೌರಿಬಿದನೂರು ತಾಲೂಕಿನಿಂದ 564 ಜನ ಅಂತಿಮವಾಗಿ ಮತದಾರರಿರ್ತಾರೆ. ಮಂಚೇನಹಳ್ಳಿಯಲ್ಲಿ 68, ಬಾಗೇಪಲ್ಲಿಯಲ್ಲಿ 357, ಚೇಳೂರಿನಲ್ಲಿ 146, ಗುಡಿಬಂಡೆಯಲ್ಲಿ 105, ಚಿಕ್ಕಬಳ್ಳಾಪುರದಲ್ಲಿ 857, ಶಿಡ್ಲಘಟ್ಟದಲ್ಲಿ 439, ಚಿಂತಾಮಣಿಯಲ್ಲಿ 974, ಹೀಗೆ ಎಲ್ಲ ಸೇರಿಕೊಂಡ್ರೆ ಒಟ್ಟು 3,510 ಮತದಾರರನ್ನು ಗುರುತಿಸಿದ್ದು ಅಂತಿಮವಾಗಿ ಆ ಪಟ್ಟಿಯನ್ನು ನಾವು ಈಗ ಆಲ್ರೆಡಿ ಪ್ರಕಟಿಸಿದ್ದೀವಿ. ಹಾಗಾಗಿ ಈ ಮೇಲ್ಕಂಡಂತೆ ನಾವು ಈ ಹಕ್ಕು ಮತ್ತು ಆಕ್ಷೇಪಣೆಗಳನ್ನು ಕೂಡ ನಾವು ಆಹ್ವಾನ ಮಾಡಿದ್ದು, ಅಂದರೆ ಕರಡು ಮತದಾರರ ಪಟ್ಟಿಯನ್ನು ತಯಾರು ಮಾಡಿದಂಥ ಕಾಲಕ್ಕೆ ಕರಡು ಮತದಾರರ ಪಟ್ಟಿ 3,056 ಇತ್ತು ಮೊದಲು. ಹಕ್ಕು ಮತ್ತು ಆಕ್ಷೇಪಣೆಗಳನ್ನು ಆಹ್ವಾನ ಮಾಡಿದಾಗ ಕ್ಲೇಮ್ಸು ನಮ್ಮಲ್ಲಿ ಬಂದಿದ್ದು 546 ಬಂದಿದ್ದು. ಅದರಲ್ಲಿ ಅಡ್ಮಿಟೆಡ್ ಆಗಿದ್ದೆ 463, ರಿಜೆಕ್ಟ್ ಆಗಿದ್ದು 83, ಟೋಟಲ್ ಅಡ್ಮಿಟೆಡ್ ಆಗಿದ್ದು 463. 546 ಅರ್ಜಿಗಳು ಬಂದರೆ 463 ಅಡ್ಮಿಟ್ ಆಯಿತು. ಅಬ್ಜೆಕ್ಷನ್ಸು ಸಹ ಅದೇ ಥರ ಬಂದಿತ್ತು. 9 ಲಾಡ್ಜ್ ಆಗಿತ್ತು, ಅದರಲ್ಲಿ ಅಡ್ಮಿಟ್ ಆಗಿದ್ದು ಕೂಡ 9, ಯಾವುದೂ ಕೂಡ ರಿಜೆಕ್ಟ್ ಆಗಲಿಲ್ಲ.
ಟೋಟಲ್ ರಿಜೆಕ್ಟು ಕೂಡ 9 ಆಯಿತು. ಹೀಗಾಗಿ ನೆಟ್ ಅಡಿಷನ್ನು ಡ್ರಾಫ್ಟ್ ರೋಲು ನಮಗೆ ಇದ್ದಿದ್ದು 3056. ಈ ಕ್ಲೈಮ್ ಆ್ಯಂಡ್ ಅಬ್ಜೆಕ್ಷನ್ಸ್ ಎಲ್ಲ ಆದಮೇಲೆ ಅಡ್ಮಿಟ್ ಆಗಿರ್ತಕ್ಕಂಥದ್ದು 454. 3054 ಪ್ಲಸ್ 454 ಸೇರಿಸಿದರೆ 3510 ಜನರು ಮತದಾರರು ಈಗ ಅಂತಿಮವಾಗಿ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಮತದಾರರ ಪಟ್ಟಿಯಲ್ಲಿ ಸೇರಿಕೊಂಡಿದ್ದಾರೆ. ಇಎಪಿ ಕಾರ್ಡ್ ಅನ್ನು ಡೌನ್ಲೋಡ್ ಮಾಡಿಕೊಳ್ಳಲು ಅವಕಾಶ ಕಲ್ಪಿಸಲಾಗಿದೆ. ಈ ಬಗ್ಗೆ ಯಾವುದೇ ಗೊಂದಲಗಳಿದ್ದಲ್ಲಿ ಜಿಲ್ಲಾ ಮತದಾರರ ಸಹಾಯವಾಣಿ ಸಂಖ್ಯೆ 1950ಗೆ ಕರೆ ಮಾಡಿ ಮಾಹಿತಿಯನ್ನ ಪಡೆಯಬಹುದಾಗಿದೆ ಎಂದರು. ಇನ್ನು ಸುದ್ದಿಗೋಷ್ಠಿಯಲ್ಲಿ ಚುನಾವಣಾ ತಹಸೀಲ್ದಾರ್ ಮುನಿಶಾಮಿರೆಡ್ಡಿ, ವಾರ್ತಾ ಇಲಾಖೆಯ ವಾರ್ತಾ ಸಹಾಯಕ ಮಂಜುನಾಥ್ ಇನ್ನೂ ಹಲವರು ಹಾಜರಿದ್ದರು. ಜಂಗಾಲಹಳ್ಳಿ ಅಶ್ವಥ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.